ನಾನು ಯಾಕೋ ಹಿಂಗ್ ಮಾಡ್ದೆ ಹೇಳೋ, ಯಾಕೆ ಹಿಂಗ್ ಮಾಡ್ದೆ? I'm sorry. You idiot! Stop! Wrong! Stupid! ನಾನ್ ಏನ್ ನಿನಗೆ ಅನ್ಯಾಯ ಮಾಡಿದ್ದೆ? ನಿಂತ್ಕೊಳ್ಳೋ! Stop! ನಿಂತ್ಕೊಳ್ಳೋ! ನಿಲ್ಸಿ! Stop! ಪ್ರೇಮವೇ ಮೋಸ ಪ್ರೇಮಿಸಿ ಮೋಸ ಹೋದವರು ಪ್ರೇಮವೇ ಮೋಸ ಪ್ರೇಮಿಸಿ ಮೋಸ ಹೋದವರು. ಅವ್ರು ಹುಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ. ಸರಿ, ಆ ಹುಡುಗಿ ಯಾರು? ಅವಳೇ ಪ್ರೀತಿ. ನಾನ್ ಪ್ರೀತಿನ ತಳ್ಬಾರ್ದಿತ್ತು. ಓಂ ಓಂ ಚಾಮುಂಡೇಶ್ವರಿ ಮಾತಂಗಿಯೇ ನಮಃ. ಚಾಮುಂಡೇಶ್ವರಿ ದುರ್ಗಿಯೇ. ಬಡ್ಡಿ ಬಾಬಣ್ಣ ನಮ್ ಮುಂದೆ ಏನ್ ನಮ್ ಸನ್ನಿಧಿಯವರೆಗೆ ಇಬ್ರು ಲವರ್ಸು ಮನೆ ಬಿಟ್ಟು ಓಡೋಗ್ಬಿಟ್ಟವ್ರೆ. ಓ ಅವ್ರ ಫ್ಯಾಮಿಲಿ ತುಂಬಾ ದೊಡ್ಡ ಆರ್ಥೋಟಿಕ್ ಫ್ಯಾಮಿಲಿ, ಸೇಮ್ ನಂತರ. ನೀವು ನಿಮ್ಮ ದಿವ್ಯ ದೃಷ್ಟಿಯಿಂದ ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ. ನಾಳೆ ಬೆಳಿಗ್ಗೆ ಟಿವಿಯಲ್ಲಿ ಹೇಳಿದ್ರೆ ಆಗತ್ತಾ? ಅಷ್ಟೆಲ್ಲ ಅವ್ರಿಬ್ರಿಗೂ ಮಕ್ಕಳಾಗ್ಬಿಡ್ತದೆ. ಓ ಹೌದಲ್ಲ. ಗೂಗಲ್ ಸರ್ಚ್ ಏನು ಮಾಡಿಲ್ವಾ? ಎಲ್ಲ ಸರ್ಚ್ ಮಾಡ್ದ ಗುರುಜಿ, ನೆಟ್ವರ್ಕ್ ಸಿಗ್ತಾ ಇಲ್ಲ. ಮಲೆನಾಡು ಪ್ರದೇಶ ನೋಡಿ, ಈ ಗೂಗಲ್, ಯಾಹೂ, ಸ್ಕೈಪು ಏನೇ ಬಂದ್ರೂನು ನಮ್ಮ ಈ ಜ್ಯೋತಿಷಕ್ಕಿರೋ ಮಹಿಮೆನೆ ಬೇರೆ. ಹೌದು, ಆ ಓಡೋಗಿರೋ ಹುಡುಗರ ಹೆಸರು? ಗುರುಗಳೇ, ಓಡಾಗಿರೋದು ಇಬ್ರು ಹುಡುಗರಲ್ಲ, ಒಂದು ಹುಡುಗ ಒಂದು ಹುಡುಗಿ. ಹೌದಲ್ಲ. ಹುಡುಗನ ಹೆಸರು ಬಾಲು. ಬಾಲು ಬಾಲು ಬಾಲು. ಮಗು ಕಾರಲ್ಲಿದೆ. ಹೆಣ್ಮಗು ಹೆಣ್ಮಗು ಅವ್ರ ಅಪ್ಪ ಇಬ್ರು ಕಾರಲ್ಲಿ ಮಲ್ಗವ್ರು. ಗುರುಜಿ, ನಂದಿನಿ ಅಂತ. ನಂದಿನಿ ಸ್ವಾತಿ ನಕ್ಷತ್ರ ಸಿಂಹ ರಾಶಿ. ಓಕೆ. ಬಾಲು ಕನ್ಯಾ ನಕ್ಷತ್ರ ಕರ್ಬುಜ ರಾಶಿ. ನಕ್ಷತ್ರನೇ ತಪ್ಪಿರ್ತಾವನೆ. ಕೌಡೆಯಲ್ಲಿ ಎಲ್ಲ ಉಲ್ಟಾನೆ. ಗುರುಗಳೇ, ಕೋಲಾಟ ನಿಲ್ಸಿ. ಇದ್ರಲ್ಲಿ ಹರೀಶ್ ಅಂತ ಒಂದು ಕ್ಯಾರೆಕ್ಟರ್ ಇರ್ಬೇಕಲ್ಲ. ಅವನು ಕಾರಲ್ಲೇ ಮಲಗಿರೋದು. ಹೌದು ಗುರುಗಳೇ, ಅವನ ಹೆಸರು ಹರೀಶ್ ಅಂತ ಹೆಂಗ್ ಗೊತ್ತಾಯ್ತು? ಇದೆಲ್ಲ ಬಂಧನ ಸಿನಿಮಾದಲ್ಲಿ ಬರೋ ಕ್ಯಾರೆಕ್ಟರ್. ಸಿನಿಮಾ ಎಲ್ಲ ಬೇಜಾನ್ ನೋಡ್ತಾನೆ ಅನಿಸ್ತ ಸ್ವಾಮಿ. ದಯಾಳ್ ಅಂತ ಡೈರೆಕ್ಟರ್ ಇದಾರಲ್ಲ, ಅವ್ರಿಗೆ ಸರ್ಕಸ್ ಸಿನಿಮಾ ಮಾಡೋ ಅಂತ ಹೇಳಿದ್ದೆ ಇವರು. ಒಳ್ಳೆ ಟೈಮ್ ಹಾಕೊಟ್ಟಿದ್ದ. ಚಾಮುಂಡೇಶ್ವರಿ ಅಮ್ಮ ತಾಯಿ. ನಾಲ್ಕು ನಮ್ ಗುರುಗಳಾಗ್ತಿದ್ರೆ ಬರೀ 4 6 ಕಣಲ್ಲ. ದಿಕ್ಕು ದಿಕ್ಕು ಉತ್ತರ, ದಕ್ಷಿಣ, ಈಸ್ಟು, ವೆಸ್ಟು. ನಾವಿಲ್ ಬಂದ್ ವೇಸ್ಟ್. ಇಲ್ಲಿಂದ 1.5 ಮೈಲಿ ದಕ್ಷಿಣಕ್ಕೆ ಹೋಗಿ. ಅಮ್ಮ ಅಮ್ಮ, ಯಾರಮ್ಮನ್ ಕರಿತವ್ರ ಬಾಬಣ್ಣ? ಒರಿಜಿನಲ್ ಅಮ್ಮನ್ನ ಇರ್ಬೇಕು. ಆಯ್ತಮ್ಮ, ಅಲ್ಲೊಂದು ಕೃಷ್ಣ ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ 2.5 ಮೈಲಿ ಪೂರ್ವಕ್ಕೆ ಹೋದ್ರೆ ಅಮ್ಮ ಅಮ್ಮ ಹೇಳಮ್ಮ. ಈ ಅಮ್ಮ ಯಾರು? ದೊಡ್ಡಮ್ಮ. ಆಯ್ತಮ್ಮ, ಅಲ್ಲೊಂದು ರಾಧಾ ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನದಲ್ಲಿ ಕಣ್ಣು ಮುಚ್ಕೊಂಡು 5 ನಿಮಿಷ ನೆಟ್ಟಿಗೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಆ ಹುಡುಗರು ಎಲ್ಲಿದಾರೋ ಅಲ್ಲಿಗೆ ಆ ತಾಯಿ ನಿಮ್ಮನ್ನ ಕರ್ಕೊಂಡೋಗಿ ಬಿಡ್ತಾಳೆ. ಆ ಅಮ್ಮನೇ ಕರ್ಕೊಂಡೋಗಿ ಬಿಡಂಗಿದ್ರೆ ಈ ಅಪ್ಪನ ಹತ್ರ ಯಾಕೆ ಬರ್ಬೇಕಾಗಿತ್ತು? ದಕ್ಷಿಣೆ. ಹೌದಲ್ವಾ? ಬಾಬಣ್ಣ, ನಾನು ತೋರಿಸ್ತಂದಿಲ್ಲ, ನೀವೇ ಕೊಟ್ಬಿಡಿ, ಲೆಕ್ಕ ಮಾಡ್ಕೊಳ್ಳೋಣ. ಕೊಡ್ತೀನಿ ಬಿಡು. ಓಕೆ, ಇದು ಸೇರಿ 5,02,830 ರೂಪಾಯಿ. 2,000 ಇಲ್ಲಿದೆ, 5,830,000 ರೂಪಾಯಿ. ಹಂಗಲ್ಲ, 2,000 ರೂಪಾಯಿ ನಿಮ್ ಲೆಕ್ಕ. ಇನ್ನು ಉಳಿದಿದ್ದು ಈ ಓಡಾಕ್ಬಿಟ್ಟವ್ರಲ್ಲ ಲವರ್ಸು, ಅವ್ರ ಲೆಕ್ಕ ತೇಬಿಟ್ಟವ್ರೆ. ಭೂತ ಅಂತ. ನಿಮ್ಗೊಂದು ನಮಸ್ಕಾರ, ನಿಮ್ ಕವಡೆಗೊಂದು ನಮಸ್ಕಾರ. ಬರ್ತೀವಿ ಗುರುಗಳ. ಹಲೋ, ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ. ಗಿರಿ ನಿನಗೆ ಫೋನ್ ಮಾಡಿದ್ನಂತೆ, ಹೇಳ್ದ ಕಣೋ. ನಿಮ್ಮಪ್ಪನೂ ನಿನ್ನ ತುಂಬಾ ನೆನ್ಸ್ಕೋತಾ ಇದಾರ್ ಕಣೋ. ಮಗುನೂ ನಿನ್ ಹೆಂಡ್ತಿನ ಕರ್ಕೊಂಡು ಹಬ್ಬಕ್ಕೆ ಇಲ್ಲಿಗೆ ಬಂದ್ಬಿಡೋ. ಅಮ್ಮ, ಅದು ಇದು ಎಲ್ಲ ಏನೂ ಇಲ್ಲ. ಹೆಂಡ್ತಿನ ಮಗುನ ಕರ್ಕೊಂಡು ಮನೆಗ್ ಬಂದ್ಬಿಡಪ್ಪ. ಸರಿ, ಆಗ್ಲಮ್ಮ. ಆಯ್ತಪ್ಪ. ಹಲೋ
ಹಲೋ ಹೇಳಮ್ಮ ಪ್ರೀತಿ. ಸರ್, ನೀವೀಗ ರಾಂಗ್ ರೂಟ್ನಲ್ಲಿ ಹೋಗ್ತಿದ್ದೀರಾ. ಅವರಿಬ್ರು ನಂಗೆ ಸಿಕ್ಕಿದ್ರು. ಅವರಿಬ್ರು ರಾಮನಾಥ್ಪುರದ ಬಸ್ ಹತ್ತಿದ್ರು. ನೀವೀಗ ಅಲ್ಲಿ ಹೋದ್ರೆ ಸಿಗ್ಬೋದು ಸರ್. ಸರಿ. ಆಯ್ತು ಸರ್. ಅಪ್ಪ ಯೂ ಟರ್ನ್ ಮಾಡಪ್ಪ. ಯಾಕ್ರಿ? ಯಾಕೆ? ಅವನು ಮಾತಾಡ್ದ ಹೋಗ್ತಾವನ. ನಾವ್ ಆ ಕಡೆ ಹೋಗ್ಬೇಕು, ಅರ್ಜೆಂಟ್ ಇದೆ ಅಂತ ಹೇಳಿದ್ನಲ್ಲ. ನಾನು ಬರಲ್ಲ ಸರ್. ಏನ್ ಸರ್ ಇದು? ಯಾವ್ದೋ ನೋಡ್ಯೋ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಗೂಗಲ್ ಕರ್ಕೊಂಡು ಹೋದ್ರಿ, ಅಲ್ಲಿಂದ ಇನ್ಯಾವ್ದೋ ಊರಿಗೆ ಅಂದ್ರಿ. ಈಗ ನೋಡಿದ್ರಿ ಇಲ್ಲೆಲ್ಲ ಹೋಗ್ತೀರಾ ಅಂದ್ರೆ ರಾಮನಾಥ್ಪುರಕ್ಕೆ ಅಂತೀರಾ. ಅದಾಳಾಗೋಗ್ಲಿ ಸರ್. ಈ ಅಪ್ಪ ಫೋನ್ ತಗೊಂಡ್ರೆ ಜಗತ್ನಲ್ಲಿರೋ ಎಲ್ಲಾ ಕೆಟ್ಟ ಬೈಗಳದ್ದು ಬೈತಾನೇ ಇರ್ತಾರೆ. ಅದೂ ಹೋಗ್ಲಿ, ಆ ಮನುಷ್ಯ ನೋಡಿದ್ರೆ ನಾಯಿ ಹೊಡೆದಂಗೆ ಹೊಡಿತಾನೇ ಇರ್ತಾನೆ. ಈ ಅಪ್ಪ ತಿಂತಾನೇ ಅವನೇ. ಅದೂ ಹೋಗ್ಲಿ ಸರ್, ಈ ಚೋಟಾ ಭೀಮು ಅಂಕಲ್ ಆಕ್ಸಿಡೆಂಟ್ ನೋಡ್ಬೇಕು ಫಾಸ್ಟಾಗಿ ಹೋಗಿ, ಅಂಕಲ್ ಆಕ್ಸಿಡೆಂಟ್ ನೋಡ್ಬೇಕು ಫಾಸ್ಟಾಗಿ ಹೋಗಿ. ನನ್ನ ಕೈಲಿ ಆಗಲ್ಲ ಸರ್. ಬರಲ್ಲ ಅಂದ್ರೆ ಬರಲ್ಲ, ಆಗಲ್ಲ. ಹಂಗಲ್ಲಪ್ಪ, ನನ್ ಮಾತು ಕೇಳಿ ಸ್ವಲ್ಪ. ಬರಲ್ವಾ? ಬರಲ್ಲ ಅಂದ್ರೆ ಬರಲ್ಲ ಸರ್. ಕಣ್ ಬಿಟ್ಟು ನೋಡೋ, ಯಾಕೆ ಬರಲ್ಲ ಅಂತ ಆಮೇಲೆ ಹೇಳೋ. ಫೈನಾನ್ಸಿಯರ್ ಸರ್, ನನ್ಗೊಂದು ಡೌಟು ಸರ್. ಬೊಗಳಲೇ ನಾಯಿ. ನನ್ನ ಗಾಡಿಲಿ ಈ ಲಾಂಗ್ ಹೆಂಗ್ ಬಂತು ಅಂತ. ನೀನ್ ಗಾಡಿ ಹತ್ತುವಾಗ ಇಷ್ಟು ದೊಡ್ಡ ಬ್ಯಾಗ್ ಯಾಕೆ ಅಂತ ಕೇಳಿದೆ ಅಲ್ವಾ? ಹೌದೌದು. ಆ ಬ್ಯಾಗಲ್ಲಿ ಬರೀ ಪ್ಯಾಂಟು ಶರ್ಟು ಅಂಡರ್ವೇರ್ ಸೋಪ್ ಇಟ್ಕೊಂಡಿದ್ದೀನಿ ಅನ್ಕೊಂಡ. ಈ ತರ ವೆರೈಟಿ ಲಾಂಗ್ನಲ್ಲಿ ಇಟ್ಟಿದ್ದೀನಿ. ಸಣ್ಣಗನಿಂದ ನೋಡ್ತೀಯಾ? ಈಗ ಯಾವ ಕಡೆ ಹೋಗ್ಬೇಕು ಸರ್? ಈ ಲಾಂಗ್ ಯಾವ ಕಡೆ ದಾರಿ ತೋರಿಸುತ್ತೋ ಆ ಕಡೆ ಹೋಗು. ಆಯ್ತು ಸರ್. ಸ್ವಾಮಿಗಳೇ, ಇಲ್ಲಿ ಧರ್ಮದರ್ಶಿಗಳು ಎಲ್ಲಿ ಸಿಗ್ತಾರೆ? ನಾನೇ. ಏನಾಗ್ಬೇಕಾಗಿತ್ತು? ನಾವಿಬ್ರು ಮದ್ವೆ ಆಗ್ಬೇಕು ಅಂತ ಬಂದಿದೀವಿ. ಎಲ್ಲೋಗ್ತವ್ರಿ ಇವರು? ಹುಡ್ದಾಗಿಂದ ನಮ್ಮ ಅಪ್ಪ ಅಮ್ಮನೂ ಹೊಡೆದಿಲ್ಲ, ಅಷ್ಟು ಹೊಡಿತಾರಲ್ಲ ಹೆಣ್ಮಕ್ಳು. ಅದಳ ಇದು ಎಂಟ್ರೆನ್ಸ್. ಅಯ್ಯ. ನಿನ್ ಮಗು ಹೆಸರೇನು? ಕನಸು. ಇದು ಪುಣ್ಯಕ್ಷೇತ್ರ. ನಿಮ್ಮಂತವ್ರು ತುಂಬಾ ಜನ ಬರ್ತಾರೆ ಇಲ್ಲಿಗೆ. ಈ ಕ್ಷೇತ್ರದ ಪಾವಿತ್ರತೆನ ಹಾಳು ಮಾಡಬೇಡಿ. ಎಲ್ಲೇ ಪಾಪ ಮಾಡಿದ್ರು ಬಂದು ಪುಣ್ಯಕ್ಷೇತ್ರದಲ್ಲಿ ಕಳ್ಕೋತಾರೆ. ಪುಣ್ಯಕ್ಷೇತ್ರದಲ್ಲೇ ಪಾಪ ಮಾಡಿದ್ರೆ ಎಲ್ಲೋ ಕಳ್ಕೋತೀರಾ. ಏನಾದ್ರೂ ಅನಾಹುತ ಆಗೋದಕ್ಕೆ ಮೊದಲು ಹೊರಡಿ. ನೀನೇ ಕೇಳ್ಬೇಕು. ಏಯ್, ಕೇಳ್ತೀನಿ ಸರ್. ಹೇಳೋಗಲ್ಲ, ಅಯ್ಯ, ಹೇಳೋಗು. ಹ್ಞೂ ಸರ್, ಕೇಳ್ತೀನಿ. ಸ್ವಾಮಿ ನಮಸ್ಕಾರ. ಇವ್ರನ್ನೇನಾದ್ರೂ ಇಲ್ಲಿ ನೋಡಿದ್ರ? ಇವರ ಬಂದಿದ್ರು. ವ್ಯತ್ಯಾಸ ಗೊತ್ತಾಯ್ತು. ಬೈದ್ ಕಳಿಸಿದ್ದೀನಿ, ಇಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕು ನೋಡಿ. ನಡಿ ಹೋಗೋಣ. ಬೇಡ ಬೇಡ. ಅರೆ, ಕೈಗೆ ಬಂದಿದ್ ಬಾಯಿಗೆ ಬರಲಿಲ್ಲ. 2 ನಿಮಿಷ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿದ್ರೆ ಸಿಕ್ಬಿಟ್ಟಿರೋಳು. ಹೌದು ಕಣ, ಸಿಕ್ಕಿರೋಳು. ಅವಳು ನನಗೆ ಸಿಕ್ಕಿದ್ಲು ಅನ್ಕೋ, ಮನೆಗೆ ಬಾ ಅಂತ ಕರಿತೀನಿ. ನಾನು ಬರಲ್ಲ, ಹೋಗು.
ಅಂತ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಪ್ಪ. ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡ ಸಂಸಾರ ಮಾಡಬೇಕು. ಚೆನ್ನಾಗಿ ಹೇಳಿದ್ರಿ. ಡೈವರ್ಸ್ ಕೊಡ್ದೇನೆ ಬೇರೆ ಮದುವೆ ಆಗೋ ಹಾಗಿಲ್ಲ. ಅಂಥದ್ರಲ್ಲಿ ಡೈವರ್ಸ್ ಕೊಡದೆ ಬೇರೆ ಮದುವೆ ಆಗಿ ಓಡ್ ಹೋಗೋ ಪ್ಲಾನ್ ಇರೋರ್ಗೆ ಏನ್ ಮಾಡಕ್ಕಾಗತ್ತೆ? ನೀನೇ ಹೇಳು ಬಾಬಣ್ಣ, ನಿನ್ನ ಹೆಂಡತಿ ಹೀಗೆ ಮಾಡಿದ್ರೆ ಸುಮ್ಮನಿರ್ತಿದ್ದ? ಸಾಯಿಸ್ಬಿಡ್ತಿದ್ದೆ. ನನ್ನ ಮಗಳನ್ನ ಹೇಗೆ ಬೆಳೆಸ್ಬೇಕು ಅಂತ ನನಗೆ ಗೊತ್ತಿದೆ. ನಡೀರಿ, ಬೆಂಗಳೂರಿಗೆ ಹೋಗೋಣ. ಹ್ಞೂ ಸರ್, ಹೋಗೋಣ. ನೀನು ಹೇಳೋ ಸರಿ. ಸರ್, ಒಂದು ನಿಮಿಷ, ನಾನು ಹಂಗೆ ನಮ್ಮೂರ್ಗೆ ಹೊಂಟೈತೀನಿ ಸರ್, ಪ್ಲೀಸ್. ಏಯ್, ಒಂದು ನಿಮಿಷ ಇರೋ. ನೋಡ ಹರೀಶ, ನನ್ನ ದುಡ್ಡು ಹೋದ್ರೂ ಪರವಾಗಿಲ್ಲ, ನೀನು ಚೆನ್ನಾಗಿರ್ಬೇಕು. ತೆಗಿಯೋ ಬ್ಯಾಗ್ನ. ಬ್ಯಾಗ? ಅದ್ಯಾಕೋ ಹಂಗೆ ಗಾಬರಿ ಆಗ್ತೀಯ? ಬಾಟ್ಲಿದೆ, ತೆಗಿಯೋ. ಸರಿ ಸರ್. ನನ್ನ ಹುಡುಗಿ ಹಂಚಿ ಹೋದ್ಲು ಪರರ ಪಾಲಿಗೆ, ಅವಳದಂತೂ ಹಾವಿನಂಗೆ ಎರಡು ನಾಲಿಗೆ. ನನ್ನ ಹುಡುಗಿ ಹಂಚಿ ಹೋದ್ಲು ಪರರ ಪಾಲಿಗೆ, ಅವಳದಂತೂ ಹಾವಿನಂಗೆ ಎರಡು ನಾಲಿಗೆ. ಐ ಲವ್ ಯು ಅಂದಿದ್ಲು, ನಾನ್ ಖುಷಿಯಾಗಿ ಇದ್ದೆ. ಕೈ ಕೊಟ್ಟು ಓಡಿ ಹೋದ್ಲು, ಯಾರ್ ಗೆಳಿ ನನ್ನ ಬಾದೆ. ನನ್ನ ಹುಡುಗಿ ಹಂಚಿ ಹೋದ್ಲು ಪರರ ಪಾಲಿಗೆ, ಅವಳದಂತೂ ನಾಗರಾವ್ ತರ ಎರಡು ನಾಲಿಗೆ. ಸುಮ್ನಿರಪ್ಪ ಸಾಕು ಸುಮ್ನಿರಪ್ಪ, ಸುಮ್ನಿರಪ್ಪ ಸಾಕು ಸುಮ್ನಿರಪ್ಪ, ಸುಮ್ನಿರಪ್ಪ ಸ್ವಾಮಿ ಸುಮ್ನಿರಪ್ಪ, ಸುಮ್ನಿರಪ್ಪ ಸ್ವಾಮಿ ಸುಮ್ನಿರಪ್ಪ. ಮೊದಲು ಚಾಕ್ಲೇಟು ಜೊತೆಗೆ ಗುಲಾಬಿ, ಎರಡು ಬಾಯಲ್ ತಿಂತಿದ್ವಿ ಒಂದೇ ಜಿಲೇಬಿ. ಬೆರತಂಗೆ ನಾವಿದ್ವಿ ದ್ರಾಕ್ಷಿ ಗೋಡಂಬಿ, ಅವಳು ಕೈಯ ಬಿಟ್ಟ ಮೇಲೆ ನಾನು ಶರಾಬಿ. ಗಾಡಿ ಇದ್ದಂಗೆ ಲೈಫ್ ಗಾಡಿ ಇದ್ದಂಗೆ, ಡ್ರೈವರ್ ಇಲ್ಲಂದ್ರೆ ಡೆಡ್ ಬಾಡಿ ಇದ್ದಂಗೆ. ಹೋಗ್ಲಿ ಬಿಡು ಗುರು ಮನೆ ಆಳಿ, ತಗೋಬೇಕು ನೀನು ಹೊಸ ಗಾಳಿ. ಏನೇ ಹೇಳಿ ಸ್ವಾಮಿ ಏನೇ ಹೇಳಿ, ಹುಂಜ ಇಲ್ಲದೇನೆ ಇಲ್ಲ ಕೋಳಿ. ಸುಮ್ನಿರಪ್ಪ ಸಾಕು ಸುಮ್ನಿರಪ್ಪ, ಸುಮ್ನಿರಪ್ಪ ಸಾಕು ಸುಮ್ನಿರಪ್ಪ, ಸುಮ್ನಿರಪ್ಪ ಸ್ವಾಮಿ ಸುಮ್ನಿರಪ್ಪ, ಸುಮ್ನಿರಪ್ಪ ಸ್ವಾಮಿ ಸುಮ್ನಿರಪ್ಪ. ನನ್ನ ಹುಡುಗಿ ಮಾಜಿ ಆದ್ಲು ನನ್ನ ಪಾಲಿಗೆ, ಅವಳದಂತೂ ಹಾವಿನಂಗೆ ಎರಡು ನಾಲಿಗೆ. ಹೋಟ್ಲು ಪಾರ್ಕು ಸಿನಿಮಾ ಥಿಯೇಟ್ರಲ್ ಪ್ರೀತಿ ಉತ್ಸವ, ಕೈ ಕೈ ಹಿಡ್ಕೊಂಡು ಓಡಾಡಿದ್ದು ಚೆನ್ನಾಗಿತ್ತಲ್ವಾ. ಇವಾಗೆಲ್ಲ ಉಲ್ಟಾ ಸೀದಾ ಆಯ್ತು ಶಿವ ಶಿವ, ಮೆದುಳಿನೊಳಗೆ ಸಾಗುತ್ತಿದೆ ನೆನಪಿನ ಶವ. ಹಳಸಿ ಹೋದರೆ ಎಲ್ಲ ಗೊಬ್ಬರ, ಪ್ರೇಮಿ ಪಾಲಿಗೆ ಸತ್ತೋದ ಚಂದಿರ.
7 ಕೆರೆ ನೀರು ಕುಡಿಬೇಕು, ನಾವು ತಿಂದ ಮೂಟೆ ಉಪ್ಪಿಗೆ. 7 ಬೀಳು ಎಲ್ಲ ನೋಡಬೇಕು, ಪ್ರೀತಿ ಮಾಡಿದಂತ ತಪ್ಪಿಗೆ. ಸುಮ್ನಿರಪ್ಪ ಸಾಕು ಸುಮ್ನಿರಪ್ಪ, ಸುಮ್ನಿರಪ್ಪ ಸಾಕು ಸುಮ್ನಿರಪ್ಪ, ಸುಮ್ನಿರಪ್ಪ ಸ್ವಾಮಿ ಸುಮ್ನಿರಪ್ಪ, ಸುಮ್ನಿರಪ್ಪ ಸ್ವಾಮಿ ಸುಮ್ನಿರಪ್ಪ. ಇನ್ನು ಎಷ್ಟು ದಿನ ಅಂತ ನಾವ್ ಹೀಗೆ ಇರೋದು? ಈ ದೇವಸ್ಥಾನ, ತೋಟದ ಮನೆ, ರಿಜಿಸ್ಟ್ರೇಷನ್ ಆಫೀಸು ಇದೆಲ್ಲ ಸಾಕು. ನಮ್ಮಿಬ್ರು ಮನಸ್ಸು ಒಪ್ಪಿದೆ ತಾನೆ? ಈ ಲಾಡ್ಜ್ ರೂಮೇ ನಮಗ್ ಕಲ್ಯಾಣ ಮಂಟಪ, ಈ ದೇವ್ರೇ ನಮಗ್ ಸಾಕ್ಷಿ. ನಂಗೆ ಇಲ್ಲೇ ತಾಳಿ ಕಟ್ತೀಯಾ? ಕೋಪದಲ್ಲೂ ಎಷ್ಟು ಮುದ್ದ ಕಾಣಿಸ್ತೀಯಾ? ತಾಳಿ ಕಟ್ಟು, ಆಮೇಲೆ ಮುಟ್ಟು. ಏನ್ ಯೋಚನೆ ಮಾಡ್ತಿದೀಯಾ? ತಾಳಿನೂ ಕಟ್ತೀನಿ, ತಾಳಿ ಜೊತೆ ತಾಜ್ ಮಹಲ್ ಕಟ್ಟಿಸ್ತೀನಿ. ಈಗ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಏಯ್ ಎದ್ದೇಳ್ರೋ, ಬೆಂಗಳೂರಿಗೆ ಹೋಗೋಣ, ಎದ್ದೇಳ್ರೋ. ನಾನು ಹೆಂಡ್ತಿ ನೋಡ್ಬೇಕು. ಏಯ್ ಆಹಾ, ಮಾತಿಗೆ ಮುಂಚೆ ಊರಿಗೆ ಹೋಗೋಣ ಅಂತಿದ್ದ, ಈಗ ಈ ನನ್ನ ಮಗನೇ ಟೈಟಾಗಿ ಮಲಗಿಬಿಟ್ಟ. ಅವನೇ ಗಾಡಿ ಬೀಗ ಇದ್ದಿದ್ರೆ ಓಡ್ಸೋಣ ಅಂದ್ರೆ ನಂಗೆ ಗಾಡಿನೇ ಓಡ್ಸಕ್ಕೆ ಬರಲ್ಲ. ಏಯ್ ಆಹಾ, ಈ ನನ್ನ ಮಗ ನೋಡು, ಹೆಂಡ್ತಿ ಬೇಕು ಅಂತಿದ್ದ, ಈಗ ಹೆಂಡ್ತಿ ವಿಷಯನೇ ಬಿಟ್ಬಿಟ್ಟ ಅವನೇ. ಹೌದು, ನಾನು ಯಾಕೆ ಈ ಊರಿಗೆ ಬಂದೆ? 5 ಲಕ್ಷ ರೂಪಾಯಿ ದೇಪ್ಕೊಂಡು ಹೋಗ್ಬಿಟ್ಟವಳಲ್ವ ಇವನ ಹೆಂಡ್ತಿ. ಕರೆಕ್ಟ್, ಇವನ್ ಆಟ ಆಡ್ಸೋದ್ ನೋಡಿದ್ರೆ 5 ಲಕ್ಷ ರೂಪಾಯಿ ಡುಮ್ ಮಾಡಂಗಿದ್ದಾನೆ. ಏನಾದ್ರು ಬೇಕಾ ಸರ್? ಒಂದ್ ಪ್ಯಾಕ್ ಸಿಗರೇಟ್. ಆಮೇಲೆ ಈಗ ಎದ್ಬಿಟ್ಟು ಸಿಗರೇಟ್ ಕೇಳ್ತಾವ್ನೆ. ತಗೋ, ಚಿಕ್ಕದೊಂದು ಚುಟ್ಟ ದಸಿ ಎದ್ಬಿಡು. ಇಷ್ಟಪ್ಪ ಬಾಬು, ಮೈಕ್ ಯಾಕರ ಕೈ ಕೊಟ್ಟ? ಹೆಸ್ರಿಡ್ ಕರಿಯಂಗ್ ಆಗ್ಬಿಟ್ಟ ನೀನು. ನನ್ನ ಮಗನೇ, ಕೊಡಲಿ ಸರ್. ಬೇಡವಾ? ನಾನು ನೋಡ್ಲಾ ಸರ್? ಗೊಗ್ಗ ಸರ್ ಬಾಯ್, ಕಾಲ್ ತೆಗಿಯ ಕುಳ್ ನನ್ ಮಗನೇ. 100 ಅಡಿ ಕಾಲ್ ಚಾಚ್ತಾನೆ ನೋಡು. ನನಗೆ 5 ಲಕ್ಷ ರೂಪಾಯಿ ಬೇಕು, ಕೊಡ್ತೀಯಾ? ಅಷ್ಟೆಲ್ಲ ಇದ್ದಿದ್ರೆ ನಾನೇ ಸರ್ ಇಲ್ಲಿ ಇರ್ತಿದ್ದೆ. ಹಾಳಾಗೋಗ್ಲಿ ಬಿಡು, ನಾನೇ ನಿನಗೆ ಕಡಿಮೆ ಬಡ್ಡಿಯಲ್ಲಿ 8% ದುಡ್ಡು ಕೊಡ್ತೀನಿ. ನಾನು ಹೇಳೋ ಹುಡುಗಿನ ತೋರಿಸ್ತೀಯ? ಆಯ್ತು ಸರ್. ಇವಳು ನೋಡಪ್ಪ, ಇವ್ರಿಬ್ರು ಇದಾರಲ್ಲ, ಅಕ್ಕ ತಮ್ಮ ಅಲ್ಲ. ಈ ಪಾನ್ಸ್ ಪೌಡರ್ ಹಾಕೊಂಡ್ ಬೆಳ್ಳಿಗಿದಾನಲ್ಲ, ಇವಳ ಲವರ್ ಅವನು. ನೋಡು, ಅಯ್ಯೋ ನೋಡವ್ನ ಹೇಳ್ತಿದ್ದ ನೆನ್ಸ್ಕೊಂಡು ಹೆಂಗ್ ಹೇಳ್ತಾವ್ನೆ. ಆದ್ರೆ ಏನ್ ಗೊತ್ತಾ, ಇವಳು ಅವನ ಹತ್ರ 5 ಲಕ್ಷ ರೂಪಾಯಿ ಎತ್ಕೊಂಡು ಇವನ್ ಜೊತೆ ಓಡಾಕವಳೆ. ಇವನು ಅವಳ ಕೈ ಎತ್ತವನ, ಅವಳು ಇವನ್ ಕೈ ಎತ್ತವನ. ನನ್ ದುಡ್ಡು ಕನ್ಫ್ಯೂಷನ್ ಮಾಡ್ಬೇಡಿ. ಅವನ್ ಹೆಂಡತಿ ಇವನ್ ಜೊತೆ ಓಡೋಗಿದ್ದಾಳೆ ಅಷ್ಟೇ ತಾನೆ? ಒಬ್ಬೋ ಬುದ್ಧಿವಂತ ನೀನು. ಎಲ್ಲಿದ್ದಾರಂತ ಹೇಳ್ತೀಯಾ? ಗೊತ್ತಿಲ್ಲ ಸರ್, ಗೊತ್ತಾದ್ರೆ ಹೇಳ್ತೀನಿ. ನಾನು ಬರ್ಲಾ ಸರ್? ತಲೆ ನೋವಪ್ಪ. ಏನ್ ಹೇಳ್ದೆ ಕೇಳ್ದೆ ಒಳಗ್ ನುಗ್ತಾ ಇದ್ದೀರಾ? ಸಾರಿ. ಈಗ ಓಕೆ ನಾನು ನಂದಿನಿ. ನಿಮ್ಗೆ ನನ್ನ ಹೆಸರು ಹೆಂಗ್ ಗೊತ್ತು? ಸಿಂಪಲ್, ಎದುರುಗಡೆ ರೂಮಲ್ಲೇ ನಿನ್ ಗಂಡ ಇದ್ದಾನೆ. ಇಡೀ ಗ್ಯಾಂಗು ನಿಮ್ಮನ್ನ ಹುಡುಕ್ತಾ ಇದ್ದಾರೆ. ಭಯ ಪಡ್ಬೇಡಿ, ಅವರೆಲ್ಲ ಕುಡಿದು ಟೈಟ್ ಆಗಿ ದಬ್ಬಾಕೊಂಡಿದ್ದಾರೆ. ನೀವಿಲ್ಲಿರೋದು ನಾನೇನು ಅವ್ರಿಗೆ ಹೇಳಲಿಲ್ಲ.
ಈ ಲಾಡ್ಜ್ ಅನ್ನೋದು ಎಲ್ಲಾ ತರದ ಸಂಬಂಧಗಳಿಗೂ ಮೇನ್ ಜಂಕ್ಷನ್ ಇದ್ದಾಗೆ. ಇಲ್ಲಿ ಗಂಡು ಹೆಣ್ಣು ಎರಡೇ ಇಂಪಾರ್ಟೆಂಟ್. ಇಲ್ಲಿಗೆ ತಂಗಿ ಹೆಂಡತಿ ಮಗಳು ಅಂತ ನಾನಾ ವೇಷ ಹಾಕೊಂಡ್ ಬರ್ತಾರೆ. ನಮ್ಗಿದೆಲ್ಲ ಮಾಮೂಲಿ ಆಗ್ಬಿಟ್ಟಿದೆ. ಸೊ ನಿಮ್ಗೆ ವಿಷಯ ತಿಳಿಸೋಣ ಅಂತ ಬಂದೆ. ಹುಷಾರು. ಥ್ಯಾಂಕ್ ಯು ಸರ್. ಹೌದು, ನಾನ್ ಮಾಡಿರೋ ಹೆಲ್ಪ್ಗೆ ಏನ್ ಕೊಡ್ತೀಯಾ? ಏನ್ ಬೇಕು? ನನಗೆ ನೀನ್ ಬೇಕು. ಏಯ್ ರಾಸ್ಕಲ್, ಏನೋ ಹೇಳ್ತಾ ಇದ್ಯಾ? ಕನ್ನಡ ಬರಲ್ವಾ? ಕಿವಿ ಕೇಳ್ಸಲ್ವಾ? ನೀನು 1 ಅವರ್ ಚಿಲ್ಕ ಹಾಕೊಂಡ್ ಬಾತ್ರೂಮ್ ಅಲ್ಲಿ ಇರು. ನಾನು ನಂದಿನಿ ಜೊತೆಯಲ್ಲಿ ಇರ್ಬೇಕಾದ್ರೆ ನೀನ್ ಇಲ್ಲಿದ್ರೆ ನಂದಿನಿಗೆ ಸಂಕಟ ಆಗಲ್ವಾ? ಸರ್, ಇದು ಅನ್ಯಾಯ ಸರ್. ನ್ಯಾಯ ಅನ್ಯಾಯ ಅಂತ ಏನು ಇಲ್ಲ. ಲೈಫ್ ಈಸ್ ಎ ಅಡ್ಜಸ್ಟ್ಮೆಂಟ್. ಬಾಲು ಏನು ಬೇಜಾರ್ ಮಾಡ್ಕೊಳಲ್ಲ. ಬೇಜಾರ್ ಮಾಡ್ಕೊತೀನಪ್ಪ ಇಲ್ಲ ತಾನೆ? ಸರ್, ನಾನು ಅಂತವಳಲ್ಲ. ಕಟ್ಕೊಂಡ್ ಗಂಡನ್ನೇ ನಡು ನೀರಲ್ಲಿ ಕೈ ಬಿಟ್ಟು ಇವನ್ ಜೊತೆ ಇಲ್ಲಿ ಬಂದು ಸಂಸಾರ ಮಾಡ್ತಿದ್ಯಲ್ಲ, ನಿನಗೇನನ್ಬೇಕು? ಅಲ್ಲ, ಮುದ್ದಾದ್ ಮಗುನ ಮುದ್ದಾಗ್ ಸಾಕೋದ್ ಬಿಟ್ಟು ಇವನ್ ಜೊತೆ ಮುದ್ದಾಡ್ತಿದ್ಯಲ್ಲ, ಯಾಕೆ ಮುದ್ದಾಗಿದ್ದಾನೆ ಅಂತನಾ? ಎಷ್ಟೋ ಧೈರ್ಯ ನಿನ್ಗೆ? ಎತ್ತೋ ಕೈನ, ತೊಂದ್ರೆ ಆಗ್ಬಿಡುತ್ತೆ. ಏನೋ ಹೇಳ್ತಾ ಇದ್ಯಾ ರಾಸ್ಕಲ್? ಹುಷಾರು, ಎದುರುಗಡೆನೆ ಇದಾರೆ. ತಗೊಳ್ಳಿ. ನಂದಿನಿ, ದುಡ್ಡು ಯಾಕೆ ಕೊಡ್ತಾ ಇದ್ಯಾ? ಅಣ್ಣ, ನಾನಿಲ್ಲಿ ಅವನ ಜೊತೆ ಆಸೆ ಹಂಚ್ಕೊಳಕ್ ಬಂದಿದ್ದೀನಿ, ಹಾಸಿಗೆ ಅಲ್ಲ. ತಗೊಳ್ಳಿ, ಹೊರಡಿ ಇಲ್ಲಿಂದ. ಈ ಕೆಲವು ಹೆಂಗಸರು ದುಡ್ಡು ದುಡ್ಡು ಅಂತ ಕಾಸ್ಗಾಗಿ ಹಾಸಿಗೆ ಹಂಚ್ಕೋತಾರೆ. ಆದ್ರೆ ನೀನು ಹಾಸಿಗೆಗೆ ಬರಬೇಡ ಅಂತ ಕಾಸು ಕೊಟ್ಟಿರೋ ಮೊದಲನೇ ಹಿಂಗ್ಸು. ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡಿದಷ್ಟು ನಿಮ್ಗೆ ಒಳ್ಳೇದು. ಇಷ್ಟೇ ಲಾಭ. ಈಗೇನ್ ಮಾಡ್ಬಾರ್ದು ಮಾಡಿದೀವಂತೆಲ್ಲ ಈ ತರ ಟ್ರೀಟ್ ಮಾಡ್ತಾವ್ರ ನಮ್ನ. ಇಷ್ಟಪಟ್ಟವ್ರ ಜೊತೆ ಬದುಕದ್ ತಪ್ಪ ಅಲ್ಲ? ನೀನ್ ಇಷ್ಟ ಇಲ್ಲ ಬಿಟ್ಟು ಬಂದ್ಮೇಲೆ ಅವ್ನ್ ಯಾಕೆ ನೀನ್ ಹುಡ್ಕೊಂಡ್ ಬರ್ಬೇಕು? ಅವನ್ಗೊಂದ್ ಚೂರು ಸ್ವಾಭಿಮಾನ ಇಲ್ಲ. ನಿಂಗ್ ರೂಮ್ ಬಾಯ್ ಮೇಲ್ ಕೋಪನ ಅಥವಾ ನನ್ ಗಂಡನ ಮೇಲ್ ಕೋಪನ? ಇಬ್ರು ಮೇಲೂ. ಸ್ಮೋಕ್ ಮಾಡ್ತೀಯಾ? ಸಮ್ಟೈಮ್ಸ್ ಟೆನ್ಷನ್ ಇದ್ದಾಗ ಮಾತ್ರ. ನನಗ್ ಹೇಳಲೇ ಇಲ್ಲ. ಇವಾಗ ಅದು ಇಂಪಾರ್ಟೆಂಟಾ? ಮೊದ್ಲು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಬದುಕೋ ದಾರಿ ನೋಡೋಣ. ಇಲ್ಲೇ ಇಟ್ಟಿದ್ನಲ್ಲ, 1 ನಿಮಿಷ ಇರು, ಮ್ಯಾಚಸ್ ತಗೊಂಡ್ಬರ್ತೀನಿ. ಬೇಡ ಬಾಲು. ಏನಾಗಲ್ಲ ಇರೋ. ನಿನ್ ಗಂಡ ನನ್ನ ನೋಡೇ ಇಲ್ಲ, ಗೊತ್ತಾಗಲ್ಲ. ಸರಿಯಾ 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 ಸರಿಯಾ. ಸರ್, ಸ್ವಲ್ಪ ಮ್ಯಾಚಸ್ ಕೊಡ್ತೀರಾ? 10 ರೂಪಾಯಿ. 13 ರೂಪಾಯಿ ಕೊಟ್ಟು ಸಿಗರೇಟ್ ತಗೋತೀರಾ, 1 ರೂಪಾಯಿ ಕೊಟ್ಟು ಮ್ಯಾಚ್ ಬಸ್ ತಗೊಳಲ್ಲ. ಯಾವತ್ತೂ ಸೇದಲ್ಲ ಸರ್, ಇವತ್ತು ಚಳಿ ಇದೆ ಸಿಕ್ಕಾಪಟ್ಟೆ. ಚಳಿದ? ನಾವು ಒಳಗಡೆ ಸ್ವೆಟರ್ ಹಾಕೊಂಡ್ಬಿಟ್ಟಿದ್ದೀವಿ, ನೀವು ಹಾಕೊಂಡಿಲ್ಲ, ಚಳಿ ಆಯ್ತದೆ. ಥ್ಯಾಂಕ್ ಯು ಸರ್, ಬರ್ತೀನಿ. ಓ, ಹಿಡ್ತಿದ್ದಾಳ? ಹೋಗಿ ಆರಿಸ್ಕೊಂಡು ಹೋಗ್ಬಿಡ್ತಾರೆ. ಈಗಿನ ಬ್ಯಾಚುಲರ್ಸ್ ಸರಿ ಇಲ್ಲ.